ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹಿಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಆಲ್ರೆಡಿ ಸಾಟರ್ಡೆ ಬಂದೇ ಹೋಯ್ತು. ಇನ್ನು ಫ್ರೆಂಡ್ಸ್, ನಾನೇನು ಲಕ್ಷ್ಮೀ ಹಬ್ಬದ ಕೆಲಸ ಮಾಡೇ ಇಲ್ಲ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ದಯವಿಟ್ಟು. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಕೊಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಒಂದು ಲೈಟ್ ಇಟ್ಟಿದ್ದೆ, ಬೆಳಕು ಯಾವ ರೀತಿ ಬರುತ್ತೆ ನೋಡೋಣ ಅಂತ. ನೋಡಿ ಫ್ರೆಂಡ್ಸ್, ಈ ಲೈಟು ಅದು ಯಾಕೋ ಬೆಳಕು ಸ್ವಲ್ಪ ಕಮ್ಮಿನೇ ಬರ್ತಾಯಿದೆ. ಹಂಗಾಗಿ ಇನ್ನು ಫ್ರೆಂಡ್ಸ್, ನಾನು ಇವತ್ತು ಸ್ವಲ್ಪ ಏರ್ ಡ್ರೈ ಮಾಡ್ಕೊಂಡಿದ್ದೆ. ಹಂಗಾಗಿ ಇವತ್ತು ತಲೆಗೆ ಸ್ನಾನ ಮಾಡ್ಕೊಂಡೆ. ಇಲ್ಲಾಂದರೆ ನಾನು ತಲೆಗೆ ಸ್ನಾನ ಮಾಡ್ಕೊಳ್ಳಲ್ಲ. ಇನ್ನು ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೋಡಿ, ಮನುಷ್ಯಂಗೆ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಸುಖ ಇರಲಿ, ನಾವು ಯಾವಾಗಲೂ ಮನುಷ್ಯ ಒಂದೇ ಥರ ಇರಬೇಕು ಅಲ್ವಾ? ಏನೂ ಮಾಡೋಕ್ಕಾಗಲ್ಲ. ಕಷ್ಟವೂ ಬರುತ್ತೆ, ಸುಖವೂ ಬರುತ್ತೆ. ನಾವೆರಡನ್ನೂ ಈಕ್ವಲ್ ಆಗಿ ತಗೊಂಡು ಜೀವನ ಮಾಡಬೇಕು. ಇನ್ನು ಫ್ರೆಂಡ್ಸ್, ನಂದು ಬಂದು ಸೆಕೆಂಡ್ ಶಿಫ್ಟು. ಆಲ್ರೆಡಿ ನಾನು ನಿಮಗೆಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಫಸ್ಟ್ ಶಿಫ್ಟ್ ಇದ್ದಾಗ 6:30 3:30, ಸೆಕೆಂಡ್ ಶಿಫ್ಟ್ ಇದ್ದಾಗ ನಂದು 1:30 ರಾತ್ರಿ 10:30. ನಾನು ಆಲ್ರೆಡಿ ಫ್ರೆಂಡ್ಸ್ ನಿನ್ನೆಯಿಂದನೇ ಸ್ಟಾರ್ಟ್ ಆಯಿತು. ಈಗ ಆಗಸ್ಟ್ ಮಂತ್ ಅಲ್ವಾ, ಎಲ್ಲ ಮಂತಲ್ಲೂ ಅಷ್ಟೇ 15 ಡೇಸ್ ಫ್ರೆಂಡ್ಸ್ ನಮ್ಮದು ಶಿಫ್ಟು ಚೇಂಜ್ ಆಗುತ್ತೆ. ಹಂಗಾಗಿ ನಂದು ಫ್ರೆಂಡ್ಸ್ ಫಸ್ಟ್ ಶಿಫ್ಟ್ ಮುಗಿದು ಈಗ ಆಲ್ರೆಡಿ ಫ್ರೆಂಡ್ಸ್ ನಾನು ನೋಡಿ, ಈ ಟೇಬಲ್ಲು ನನ್ನ ಮಗಳದು ಲ್ಯಾಪ್ಟಾಪ್ ಟೇಬಲ್ ಹತ್ರನೇ ಕೂತ್ಕೊಂಡು ವೀಡಿಯೋ ಮಾಡ್ತೀನಿ. ಯಾಕೆಂದರೆ ಫ್ರೆಂಡ್ಸ್, ಔಟ್ ಸೈಡ್ ಹೊರದೆ ಫುಲ್ಲು ಏನೇನೋ ಸೌಂಡು ಮತ್ತು ನಾಯಿ ಬಗಳೋದು. ನಮ್ಮ ಓನರ್ ಮನೇಲಿ ಫ್ರೆಂಡ್ಸ್ 4 ನಾಯಿನ ಸಾಕಿದ್ದಾರೆ. ಅದು ಎಲ್ಲ ಸೌಂಡ್ ಎಲ್ಲ ಡಿಸ್ಟರ್ಬೆನ್ಸ್ ಆಯಿತು. ಅದಕ್ಕೆ ಫ್ರೆಂಡ್ಸ್ ನಾನು ಆರಾಮಾಗಿ ಬಂದು ನಮ್ಮ ಬೆಡ್ರೂಮಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾಯಿದ್ರಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಫ್ರೆಂಡ್ಸ್, ಬನ್ನಿ ಇವತ್ತು ಏನೆಲ್ಲ ಆಯಿತು, ನಂದೆಲ್ಲ ಡೈಲಿ ರೋಟೀನ್ ಹೆಂಗಿರುತ್ತೆ, ಕೆಲಸಕ್ಕೆ ಹೋಗೋದು ಯಾವ ರೀತಿ ಪರಿಸ್ಥಿತಿ ಇರುತ್ತೆ, ಅದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಹೇಳ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ನೆನ್ನೆನೂ ತಲೆಗೆ ಸ್ನಾನ ಮಾಡಿದ್ದೆ. ಇವತ್ತು ನಂದು ಹೇರು ಡ್ರೈ ಆಗಿದೆ. ಯಾಕೆಂದರೆ ಫ್ರೆಂಡ್ಸ್, ನಾನು ಇವತ್ತು ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇವತ್ತು ಸಾಟರ್ಡೆ ನಾನು ಸ್ವಲ್ಪ ತಲೆಗೆ ಕಲ್ಲರ್ ಹಾಕಬೇಕಿತ್ತು. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಗೊತ್ತಿರುತ್ತೆ ನೋಡಿ, ಒಂದು ಕೆಲಸಕ್ಕೆ ಹೋಗೋವ್ರದ್ದು ಯಾವ ರೀತಿ ಪರಿಸ್ಥಿತಿ ಇರುತ್ತೆ, ಮತ್ತು ಏನೆಲ್ಲ ನಾವು ಅರ್ಜೆಂಟಲ್ಲಿ ಏನೆಲ್ಲ ಕೆಲಸ ಎಲ್ಲನೂ ಮಾಡಬೇಕು ಅಂತ. ಇನ್ನು ಫ್ರೆಂಡ್ಸ್, ನಾನು ಲಕ್ಷ್ಮೀ ಹಬ್ಬದ್ದು ಏನು ಕೆಲಸ ಮಾಡ್ಕೊಂಡಿಲ್ಲ. ಆಮೇಲೆ ನಾಳೆಯಿಂದ ಸ್ವಲ್ಪ ಮಾಡ್ಕೊಳ್ಳೋಣ. ನಾಳೆಯಿಂದ ಫ್ರೆಂಡ್ಸ್ ಸಂಡೇ, ಹಾಗಾಗಿ ಸ್ವಲ್ಪನೇ ಮಾಡ್ಕೋಬೇಕು ಅಂತ ಇದೇ ಕೆಲಸ ಆಗೋಗುತ್ತೆ ಫ್ರೆಂಡ್ಸ್. ನಾನು ಯಾವಾಗಾದ್ರೂ ಅಷ್ಟೇ ಅಕಸ್ಮಾತ್ ಮಾಡಬೇಕು ಅಂದರೆ ಒಂದೇ ದಿವಸಕ್ಕೆ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬಿಡ್ತೀನಿ. ಮಾಡಲಿಲ್ಲ ಅಂದರೆ ಇದೇ ಥರ ನಂದು ಫ್ರೆಂಡ್ಸ್. ಇವಾಗ ನೋಡಿ, ಈ ಸಲ ಯಾಕೋ ಗೊತ್ತಿಲ್ಲ, ಇವತ್ತಾಲೇ 2 ತಾರೀಕು, ಇನ್ನು ನಾನು ಲಕ್ಷ್ಮೀ ಹಬ್ಬದ ಕೆಲಸ ಏನೂ ಮಾಡಲಿಲ್ಲ. ಆದರೆ ಫ್ರೆಂಡ್ಸ್, ಮಾಡಬೇಕು ಅನ್ಕೋತೀನಿ, ಒಂದೊಂದು ಟೈಮ್ ಮಾಡೋಕ್ಕಾಗಲ್ಲ. ಒಂದು 1/4% ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಈಗ ನಾಳೆ ಅಂತೂ ಫ್ರೆಂಡ್ಸ್ ಅಂದ್ಕೊಂಡಿದ್ದೀನಿ ಫುಲ್ ಮುಗಿಸ್ಬಿಡೋಣ ಅಂತ. ಇನ್ನೇನು ಫ್ರೆಂಡ್ಸ್, ನಾವು ಮೇಲೆ ಎಲ್ಲ ಬಾಕ್ಸೇ ಇಟ್ಟಿದ್ದೀವಿ. ಅದನ್ನೆಲ್ಲ ತೆಗೆದು ಸ್ವಲ್ಪ ಡಸ್ಟ್ ಮಾಡಿ ಮುಚ್ಚೋದಷ್ಟೇ. ಇನ್ನು ಮಾಮೂಲಿ ನಿಮಗೆ ಗೊತ್ತು ಆ ಥರ ಏನು ಫ್ರೆಂಡ್ಸ್, ನಾನು ಯಾವಾಗಲೂ ಮನೆಯಲ್ಲಿ ಫುಲ್ ಜಾಸ್ತಿ ಡಸ್ಟು, ಆಮೇಲೆ ಜಾಸ್ತಿ ಕೊಳೆ ಆ ಥರ ಎಲ್ಲ ಏನು ನಾನು ಇಟ್ಕೊಳ್ಳಲ್ಲ ಫ್ರೆಂಡ್ಸ್. ಯಾಕೆಂದರೆ ನಾನು ಸಂಡೇ ಇರ್ಬೋದು, ನನಗೆ ವೀಕ್ ಆಫ್ ಇರ್ಬೋದು, ಆ ಟೈಮಲ್ಲೆಲ್ಲ ನಾನು ನೀಟಾಗಿ ಮನೇನ ಪೂರ್ತಿ ಟಾಪ್ ಲೆವೆಲ್ ಡಸ್ಟ್ ಎಲ್ಲ ಮಾಡ್ಕೊಂಡು, ಮತ್ತು ಏನಾದರೂ ಪಾತ್ರೆ ತೊಳ್ಕೊಂಡು, ಇನ್ನು ಫ್ರೆಂಡ್ಸ್ ನಾನು ರೇಷನ್ ಎಲ್ಲ ತುಂಬಿಡೋ ಬಾಕ್ಸ್ಗಳನ್ನ ಯಾವಾಗ ಖಾಲಿ ಆಗುತ್ತೆ ಆವಾಗಲೇ ವಾಶ್ ಮಾಡಿ ಇಟ್ಕೊತೀನಿ ಫ್ರೆಂಡ್ಸ್. ಯಾವಾಗಾದರೂ ಒಂದೇ ಸಲ ಎಲ್ಲನೂ ಅದನ್ನು ಸುರಿದು ಮತ್ತು ಇನ್ನೊಂದಕ್ಕೆ ಹಾಕಿ ಆ ಥರ ಎಲ್ಲ ನಾನು ಯಾವಾಗ್ಲೂ ವಾಶ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ಹಂಗಾಗಿ ನನಗೆ ಈಸಿ ಆಗುತ್ತೆ ಈ ಡಬ್ಬಗಳು ಇದೆಲ್ಲನೂ ವಾಶ್ ಮಾಡೋಕ್ಕೆ, ನಂಗೆ ಸ್ವಲ್ಪ ಈಸಿ ಆಗುತ್ತೆ. ಹಂಗಾಗಿ ಇರಲಿ ಬಿಡಿ ಫ್ರೆಂಡ್ಸ್, ನೋಡೋಣ ಹೆಂಗಾಗುತ್ತೆ ಅಂತ. ಆಮೇಲೆ ಫ್ರೆಂಡ್ಸ್, ನಾನು ಒಂದಿನ ಚಿಕ್ಕಪೇಟೆಗೂ ಹೋಗಬೇಕು ಅಂದ್ಕೊಂಡಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಸಾಂಬ್ರಾಣಿ ಮತ್ತು ಗಂಧದ ಕಡ್ಡಿ ಎಲ್ಲ ಅಲ್ಲಿ ನಮಗೆ ಸ್ವಲ್ಪ ಕಮ್ಮಿ ಸಿಗುತ್ತೆ, ಹೋಲ್ಸೇಲ್ ಅಲ್ವಾ, ಅಲ್ಲಿ ತರಬೇಕು ಅಂದ್ಕೊಂಡು 1 ಮಂತಿಂದ ಹೋಗೋಕ್ಕೆ ಆಗ್ತಾಯಿಲ್ಲ. ಹೋಗಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ಆಲ್ರೆಡಿ ಸ್ಯಾರಿನ ತಂದುಬಿಟ್ಟಿದ್ದೀನಿ. ಆ ವಿಡಿಯೋ ಇನ್ನೂ ಮಾಡಿಲ್ಲ. ಸುಮ್ಮನೆ ಏನಕ್ಕೆ ಇವಾಗಲೇ ಮಾಡೋಣ ಆರಾಮಾಗಿ, ನಿಧಾನಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಾಡೇ ಇಲ್ಲ. ಇನ್ನು ಫ್ರೆಂಡ್ಸ್, ಎಷ್ಟೊಂದು ಜನ ಮಾನಿಟೈಸನ್ ಆಗೈತೆ ಅಂತ ಎಲ್ಲ ವೀಡಿಯೋ ಹಾಕ್ತಾರೆ. ನನಗೂ ಆವಾಗ ಖುಷಿ ಆಗುತ್ತೆ, ನಮ್ಮದು ಯಾವಾಗ ಆಗುತ್ತೆ ಅಂತ. ಹಂಗಾಗಿ ಫ್ರೆಂಡ್ಸ್, ನಂದೇನಿನ್ನೂ ಆಗಲಿಲ್ಲ. ನಿಧಾನಕ್ಕೆ ಆಗಲಿ, ಏನು ತೊಂದರೆ ಇಲ್ಲ. ವಾಚ್ ಅವರ್ಸು 2.5 ಸಾವಿರ ಆಯಿತು ನಂದು ಫ್ರೆಂಡ್ಸ್. ಇನ್ನು ಈ ಮಂತ್ಗೆ ಫ್ರೆಂಡ್ಸ್ ನಂದು ಲಕ್ಷ್ಮೀದು ಒಂದು ಚಿಕ್ಕ ಸಿಂಪಲ್ ವೀಡಿಯೋನೇ ನಮ್ಮ ಟೀಚರ್ ಒಬ್ಬರು ನನಗೆ ಹಾಕ್ಕೊಟ್ಟಿದ್ರು. ಆ ವಿಡಿಯೋದಿಂದಲೇ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು. ನಾನು ಇಂಗ್ಲೀಷ್ ಕೋರ್ಸ್ಗೆ ಹೋಗ್ತಾಯಿದ್ದೆ ಆವಾಗ. ಅವರೇ ನನಗೆ ಈ ಚಾನಲ್ನ ಓಪನ್ ಮಾಡಿಕೊಟ್ಟಿದ್ದು.
ಅಂದರೆ ಅವ್ರದ್ದು ಇನ್ನೂ ಇಷ್ಟೊಂದು ಆಗಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಅವರು ಕ್ಲಾಸ್ ಮಾಡ್ತಾಯಿರ್ತಾರಲ್ಲ, ಆ ಬ್ಯುಸಿನಲ್ಲಿ ಅವರು ವೀಡಿಯೋನೇ ಜಾಸ್ತಿ ಹಾಕಲ್ಲ. ಹಂಗಾಗಿ ಅವ್ರದ್ದೇನು ಇನ್ನೂ ಏನೂ ಆಗಿಲ್ಲ, ಜಾಸ್ತಿ ವೀಡಿಯೋನೂ ಹಾಕಿಲ್ಲ ಅವರು. ಇನ್ನು ಫ್ರೆಂಡ್ಸ್ ನಾನು ಆಲ್ರೆಡಿ 1,500 ಮೇಲೆ ವೀಡಿಯೋನೇ ಹಾಕಿದ್ದೀನಿ, ನಿಮಗೆ ಗೊತ್ತು, ನೋಡಿರ್ತೀರ. ಈ ಲಕ್ಷ್ಮೀ ಹಬ್ಬದಲ್ಲಿ 1-2 ವೀಡಿಯೋನ ಹಾಕಿದೆ ಆವಾಗ. ಈಗ ಈ ಲಕ್ಷ್ಮೀ ಹಬ್ಬ ಬರೋ ಅಷ್ಟರಲ್ಲಿ, ಲಕ್ಷ್ಮೀ ಹಬ್ಬ ಕಳೆದು 1 ವೀಕಿಗೆ ನಾನು ಚಾನಲ್ ಓಪನ್ ಮಾಡಿದ್ದೆ, ಕರೆಕ್ಟಾಗಿ ಆಗಸ್ಟ್ 28. ಇನ್ನು 22 ಈ ವರ್ಷ, ಈ ಮಂತ್ಗೆ ಈ ವರ್ಷ ಆಗುತ್ತೆ ಫ್ರೆಂಡ್ಸ್. ನೋಡೋಣ ಬಿಡಿ, ವಾಚ್ ಅವರ್ಸ್ ಆದರೆ ಆಗಲಿ, ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ. ಇನ್ನು ನಿಧಾನಕ್ಕೆ ಆಗಲಿ, ಒಬ್ಬೊಬ್ರದ್ದು 2 ವರ್ಷ 3 ವರ್ಷಕ್ಕೆಲ್ಲ ಆಗುತ್ತೆ, ಒಬ್ಬೊಬ್ರದ್ದು 3 ತಿಂಗಳು 4 ತಿಂಗಳಿಗೆ ಆಗುತ್ತೆ. ಇಷ್ಟೇ ದಿವಸಕ್ಕೆ ಆಗಬೇಕು ಅಂತಂದರೆ 1 ವರ್ಷಕ್ಕೆ ಫ್ರೆಂಡ್ಸ್ 4,000 ವಾಚ್ ಅವರ್ಸ್ ಆಗಬೇಕಂತೆ. ಆಮೇಲೆ ಅವರು ಆಗಲಿಲ್ಲ ಅಂದರೆ ಮತ್ತೆ ಹೊಸ್ದಾಗಿ ಕೌಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಎಲ್ಲಿ ಫ್ರೆಂಡ್ಸ್, ನಾನು ಫೇಸ್ ಲೈವ್ ಮಾಡೋಣ ಅನ್ಕೋತೀನಿ, ಕೂತ್ಕೊಂಡು ಮಾಡಬೇಕು, ಟೈಮ್ ಇಲ್ಲ. ನಾನು ಬ್ಯಾಕ್ ಲೈವೇ ಮಾಡೋದು ಜಾಸ್ತಿ ಫ್ರೆಂಡ್ಸ್. ಒಂದೊಂದು ಸರಿ ನೈಟೆಲ್ಲ ಆನ್ ಮಾಡಿಟ್ಟಿರ್ತೀನಿ, ಆನ್ ಮಾಡಿ 200 300 ಈ ಥರ ಎಲ್ಲ ವ್ಯೂಸ್ ಬಂದಿರುತ್ತೆ ಫ್ರೆಂಡ್ಸ್. ಒಂದೊಂದು ಸಲ 500 ತನಕ ವ್ಯೂಸ್ ಬಂದಿದೆ ನನಗೆ ಲೈವಲ್ಲಿ. ಈಗ ನೋಡಿ ಫ್ರೆಂಡ್ಸ್, ನಾನು ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದಿರ್ತೀನ, ಆವಾಗ ಆನ್ ಮಾಡಿಟ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊತಾ ಇರ್ತೀನ. ಆ ಟೈಮಲ್ಲಿ ನನಗೆ ನೋಡಿ, ಇವಾಗ ಏನಿಲ್ಲ ಅಂದರೆ ಇವತ್ತು 300 350 400 ವ್ಯೂಸು ನನಗೆ ಲೈವಲ್ಲೇ ಬಂದಿದೆ. ಈ ವಿಡಿಯೋಗಳಲ್ಲೆಲ್ಲ ಬರೀ 30 40 50 100 ವ್ಯೂಸ್ ಬರುತ್ತೆ. ರೀಲ್ಸಲ್ಲಿ ಫ್ರೆಂಡ್ಸ್ 5,000 6,000 ಎಲ್ಲ ಆವಾಗ ಬರ್ತಾಯಿದೆ. ಈಗ ನಾನು ರೀಲ್ಸೇ ಮಾಡಿಲ್ಲ, ಈಗ ಮತ್ತೆ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ಅದ್ರ ಮೇಲೆ ವ್ಯೂಸ್ ಮೇಲೆ ಹೋಗುತ್ತೆ. ನಾವು ಡೈಲಿ ವೀಡಿಯೋ ಮಾಡೋಕ್ಕಿದ್ರೆ ಜನ ನೋಡ್ತಾರಲ್ವ. ನಾನು ಅಲ್ಲಿ 1 ವೀಕಿಂದ ನಾನು ವೀಡಿಯೋನೇ ಮಾಡಲಿಲ್ಲ. ಈಗ ಸೆಕೆಂಡ್ ಶಿಫ್ಟ್ ಅಲ್ವ, ಒಂದಿನೂ ಮಿಸ್ ಇಲ್ದಂಗೆ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನು ಇವತ್ತು ನಾನು ನಾಷ್ಟ ಏನು ಮಾಡಿದ್ದೀನಿ ಅಂತ ಆಲ್ರೆಡಿ ಮಿನಿ ಲಾಗಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ನಿಮಗೆ ಗೊತ್ತು, ಮನುಷ್ಯ ಡೈಲಿ ಏನು ನಾಷ್ಟ ಮಾಡೋದು ನೋಡಿ. ಹೆಂಗಸ್ರಾದವ್ರಿಗೆ, ನಮಗೆ ನಿಮಗೆಲ್ಲ ಇದೇ ಚಿಂತೆ, ಇವತ್ತು ಏನು ಸಾಂಬಾರು ಮಾಡೋದಪ್ಪ, ಇವತ್ತು ಏನು ಅಡುಗೆ ಮಾಡೋದು ಅಂತ ಇದೇ ಕಾಡ್ತಾ ಇರುತ್ತೆ. ಹಂಗಾಗಿ ಫ್ರೆಂಡ್ಸ್, ನಾನಿವತ್ತು ಮಸಾಲೆ ರೊಟ್ಟಿ ಮಾಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಹಾಕ್ಬಿಟ್ಟು ಮಸಾಲೆ ರೊಟ್ಟಿ ಥರ ಮಾಡಿ, ಇನ್ನು ಟೊಮೊಟೊ ಚಟ್ನಿ ಮಾಡಿ ಸಾಂಬಾರಿತ್ತು ಫ್ರೆಂಡ್ಸ್. ಆಲ್ರೆಡಿ ರೈಸ್ ಮಾಡಿದ್ದೀನಿ. ಇವತ್ತೇನು ನಾನು ಮುದ್ದೆ ಮಾಡ್ಕೊಳ್ಳಿಲ್ಲ, ಯಾಕಂದರೆ ನೆನ್ನೆಲ್ಲೂ ಮುದ್ದೆ ತಿಂದಿದ್ದೆ. ಇನ್ನು ರೊಟ್ಟಿ ಇತ್ತಲ್ಲ ಅಂತೇಳ್ಬಿಟ್ಟು ಫ್ರೆಂಡ್ಸ್, ಇವತ್ತು ಯಾಕೋ ಮುದ್ದೆ ಮಾಡಬೇಕು ಅಂತ ಅನ್ನಿಸ್ತಿಲ್ಲ, ನಾನು ಮುದ್ದೆ ಮಾಡಲಿಲ್ಲ ಫ್ರೆಂಡ್ಸ್. ಅದೆಲ್ಲ ಮಾಡಿದ್ದೀನಿ. ಈಗ ಫ್ರೆಂಡ್ಸ್ ಮೇಲೆ ಬಟ್ಟೆ ಹಾಕಿದ್ದೀನಿ. ಇನ್ನೇನು ಫ್ರೆಂಡ್ಸ್, ಆಲ್ರೆಡಿ ಟೈಮ್ 12 ಗಂಟೆ ಆಯಿತು. ಆಮೇಲೆ ಬಟ್ಟೆ ಹಾಕಿದ್ದೀನಿ, ಅದನ್ನೇ ಎತ್ಕೊಳ್ತೀನಿ. ಡೈಲಿ ಏನಪ್ಪ ಅಂದರೆ ಫ್ರೆಂಡ್ಸ್, ನಾನು ಬೆಳಗ್ಗೆನೇ ಎದ್ದು ಫಸ್ಟೇ ಬಟ್ಟೆ ವಾಶ್ ಮಾಡಾಕ್ಬಿಡ್ತೀನಿ. ಯಾಕೆ ಗೊತ್ತಾ, ಆಮೇಲೆ ಮಾಡ್ತೀನಿ ಅಂದರೆ ಆಗೋದೇ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ಲಕ್ಷ್ಮೀ ಹಬ್ಬಕ್ಕೆ ರೊಟ್ಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇನ್ನು ಅದನ್ನು ಮಾಡಿಲ್ಲ. ಇನ್ನು ಫ್ರೆಂಡ್ಸ್, ನಂದು ಸಾಯಂಕಾಲ ಫ್ರೆಂಡ್ಸ್, ನಾನು 11:30ಗೆ ಬಂದರೆ ನಾನು ಏನು ಮಾಡಲ್ಲ ಫ್ರೆಂಡ್ಸ್. ಬರೋದು, ಸುಮ್ಮನೆ ಮಲ್ಕೊಳ್ಳೋದು, ಇಷ್ಟೇ ನಂದು ಕೆಲಸ ಸಂಜೆ ಬಂದರೆ. ಈಗ ಬೆಳಗ್ಗೆಯಿಂದ ಎಲ್ಲ ಒಂದು 10 ಗಂಟೆ ಅಷ್ಟರಲ್ಲಿ ಫ್ರೆಂಡ್ಸ್ ನಮ್ಮ ಮನೇಲಿ ಅಡುಗೆ ನಾಷ್ಟ ಎಲ್ಲ ಆಗಿರುತ್ತೆ. ಎಲ್ಲ ಯಾರ್ಯಾರು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ರಿಗೂ ಒಳ್ಳೇದಾಗಲಿ ಫ್ರೆಂಡ್ಸ್. ಯಾಕೆಂದರೆ ನೀವು ಏನು ಆ ಥರ ಪಡಬೇಡಿ. ನೋಡಿ, ನಂದು ಆಲ್ರೆಡಿ 1 ವರ್ಷಕ್ಕೆ ಬಂತು. ನೀವು ಸಬ್ಸ್ಕ್ರೈಬರು ಅದೆಲ್ಲ ಏನು ದುಡ್ಡು ಕೊಟ್ಟು ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ಅದೇ ಆಗುತ್ತೆ. ಯಾರಾದರೂ ಒಬ್ಬರು ನಿಮ್ಮ ವೀಡಿಯೋನ ನೋಡ್ತಾರೆ. ಲಕ್ಷಾನುಗಟ್ಟಲೆ ಆಗಲಿಲ್ಲ ಅಂದರೆ 1 ವರ್ಷದೊಳಗೆ 1,000 ಅಂತೂ ಖಂಡಿತ ಆಗೇ ಆಗುತ್ತೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ನನ್ನ ಜೊತೆಲಿರೋ ನನ್ನ ಫ್ರೆಂಡ್ಸು ನನಗೂ ಹೇಳಿದ್ರು ಸಬ್ಸ್ಕ್ರೈಬರ್ ಮಾಡಿಕೊಡ್ತಾರೆ, ಮಾಡಿಸ್ಕೊ ಅಂತ. ನಾನು ಇನ್ನೂ 1 ವರ್ಷದ ತನಕ ಟೈಮ್ ಆಯ್ತಲ್ಲ, ಏನಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದೆ. ನೋಡಿ, ನಾನು ಸುಮ್ಮನೆ ಆಗಿದ್ದೆ. ಸುಮ್ಮನೆ ಆಗಿಕ್ಕೆ ಫ್ರೆಂಡ್ಸ್. ನೋಡಿ, ಈಗ ನಾನು ಅದಾಗೆ 1,850 ಸಬ್ಸ್ಕ್ರೈಬರ್ ಆಗೋಯ್ತು. ಇನ್ನೇನು 2,000 ಹತ್ತತ್ರ ಬರ್ತಾಯಿದೆ. ಹಂಗಾಗಿ ನೀವು ಹೊಸ್ದಾಗಿ ಯಾರಾದರೂ ಓಪನ್ ಮಾಡ್ಕೊಂಡಿದ್ರೆ ಯೂಟ್ಯೂಬರ್ಸು, ನಾನು ನಿಮ್ಗೆ ಏನೊಂದು ಕಿವಿ ಮಾತು ಹೇಳ್ತೀನಿ ಅಂದರೆ, ಯಾರ್ಯಾರ್ದೋ ವೀಡಿಯೋನ ಫ್ರೆಂಡ್ಸ್ ನೀವು ದಯವಿಟ್ಟು ಹಾಕೋಕ್ಕೋಬೇಡಿ. ಯಾಕೆ ಗೊತ್ತಾ, ನನಗೆ ಕನ್ನಡ ಕ್ರಿಯೇಟರು ನನ್ನ ಚಾನಲ್ನ ಚೆಕ್ ಮಾಡಿ ಅವ್ರು ಹೇಳಿದ್ದು ಒಂದೇ ಮಾತು, ನಿಮ್ಮದು ಯಾರ್ದು ಯಾವ ವೀಡಿಯೋನೂ ಬಂದಿಲ್ಲ ನಿಮ್ಮ ಚಾನಲಲ್ಲಿ ಅಂತ. ಆ ಥರ ಎಲ್ಲ ಫ್ರೆಂಡ್ಸ್, ನನಗೆ ಯಾರು ವೀಡಿಯೋನೂ ಹಾಕೋಕ್ಕೂ ಬರಲ್ಲ, ನಾನು ಹಾಕೋದು ಇಲ್ಲ. ಹಂಗಾಗಿ ಫ್ರೆಂಡ್ಸ್, ನೀವು ಅಷ್ಟೇ ಯಾರಾದರೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ರೆ ದಯವಿಟ್ಟು ಇನ್ನೊಬ್ಬರು ವೀಡಿಯೋನ ನಿಮ್ಮ ಚಾನಲ್ನಲ್ಲಿ ಹಾಕಬೇಡಿ. ಯಾಕೆಂದರೆ ಅದರಿಂದ ವ್ಯೂಸ್ ಬರಲಿ ಏನೇ ಬರಲಿ ಅದು ಯಾವಾಗಿದ್ರೂ ಪ್ರಾಬ್ಲಮ್ಮೇ ಆಗುತ್ತಂತೆ. ಅದಕ್ಕೋಸ್ಕರ ನಾನು ಯಾರ ವೀಡಿಯೋನು ಫ್ರೆಂಡ್ಸ್ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿಲ್ಲ. ಇನ್ನೊಂದೇನು ಅಂದರೆ, ನೀವು ಆ ಥರ ಬೀಳಬೇಡಿ. ಯಾಕೆ ಗೊತ್ತಾ, 1 ವರ್ಷದ ಹೊತ್ತಿಗೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬರು ಬಂದೇ ಬರ್ತಾರೆ. ಮತ್ತು ಒಬ್ಬೊಬ್ಬರಿಗೆ ವಾಚ್ ಅವರ್ಸು ಆಗುತ್ತೆ ಫ್ರೆಂಡ್ಸ್, 1 ವರ್ಷದೊಳಗೆ ಆಗೇ ಆಗುತ್ತೆ. ಒಬ್ಬೊಬ್ರಿಗೆ ಆಗಲ್ಲ ಅನ್ನೋದೊಂದು ಬಿಟ್ಟರೆ ಏನೂ ತೊಂದರೆ ಇಲ್ಲ. ಇವಾಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳೋರಿಗೆಲ್ಲ ಏನೋ ಒಂದು 1 ವರ್ಷದಲ್ಲಿ ಮಾನಿಟೈಸೇಷನ್ ಆಗಬೇಕಂತೆ. ಆಮೇಲೆ ಫ್ರೆಂಡ್ಸ್, ಎಷ್ಟೋ ಜನ ಚಾನಲ್ನ 1 ಚಾನಲ್ಲು 2 ಚಾನಲ್ಲು 3 ಚಾನಲ್ ಓಪನ್ ಮಾಡ್ಕೊಂಡಿದ್ದಾರೆ. ವಾಚ್ ಅವರ್ಸು
ಮತ್ತು ವ್ಯೂಸು ಬರೋಲ್ಲ ಅಂತ ಫ್ರೆಂಡ್ಸ್. ನನಗೆ ನೀವೇ ನೋಡಿ, ನಂದು ಒಂದೇ ಒಂದಕ್ಕೆ 26,000 ಜನ ನೋಡಿರೋದು. ಇನ್ನು ರೀಲ್ಸ್ನ 5,000 ಜನ ನೋಡಿದೆ. ಇನ್ನು ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲನೂ 200-300 ವ್ಯೂಸೇ ಲಾಸ್ಟು. ನನ್ನ ವೀಡಿಯೋ ನೋಡಿದ್ರೆ ನಾನೇನು ಮತ್ತೆ ಇನ್ನೊಂದು ಓಪನ್ ಮಾಡ್ಕೋಬೇಕು, ಇನ್ನೊಂದು ಹೊಸ್ದಾಗಿ ಚಾನಲ್ಗೆ ಹೆಸರಿಡಬೇಕು ಅಂತ ಯಾವುದು ನಾನು ಯಾವ ಫೋಟೋನೂ ಚೇಂಜ್ ಮಾಡಿಲ್ಲ. ಅದು ನಂದು ಏನು ಶಿವಂದು ಕಣ್ಣು, ಅದು ನಮ್ಮ ಮನೆಯದೇ ಫ್ರೆಂಡ್ಸ್, ಅದು ನಮ್ಮ ಮನೇಲೇ ಐತೆ ಬ್ಯಾನರು, ಅದರದ್ದೇ ನಾನು ಫೋಟೋ ಹಾಕಿದ್ದೀನಿ. ಸೇಮ್ ಹೆಸರೇ ಇಟ್ಟು ಫ್ರೆಂಡ್ಸ್. ನೋಡಿ, ನಮ್ಮ ಚಾನಲ್ಗಳು ಗ್ರೋತ್ ಆಗಬೇಕು ಅಂತ ಟೈಮ್ ಬಂದರೆ ಅದೇ ಆಗುತ್ತೆ. ನಾವು ಯಾಕೆ ಆ ಥರ ಬಿಡಬೇಕು? ಇಂಥ ಟೈಮ್ಗೆ ನಮ್ಮ ಮಾನಿಟೈಸನ್ ಆಗಬೇಕು, ಇಂಥ ಟೈಮ್ಗೆ ನಾವು ಅದರಿಂದ ದುಡ್ಡು ತಿನ್ನಬೇಕು ಅಂತ ಋಣ ಇದ್ದರೆ ಆ ಟೈಮ್ಗೆ ಆಗೇ ಆಗುತ್ತೆ ಅಲ್ವಾ? ಹಂಗಾಗಿ ಫ್ರೆಂಡ್ಸ್, ಯಾರೇ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು ದಯವಿಟ್ಟು ನೀವು ಯಾರೂ ಇನ್ನೊಬ್ಬರು ವೀಡಿಯೋನೂ ಹಾಕಬೇಡಿ, ಮತ್ತು ಬೇಗ ಅದನ್ನ ಮಾನಿಟೈಸನ್ ಆಗಲಿ ಅಂತ ಆ ಥರನೂ ಬಿಡಬೇಡಿ. ಯಾಕೆ ಗೊತ್ತಾ? ಅವೆಲ್ಲ ವೇಸ್ಟು. ನೀವು ಏನೇ ಅಮೌಂಟ್ ಕೊಟ್ಟು ಏನೇ ಕೊಟ್ಟು ಮಾಡಿಸ್ಕೊಂಡ್ರೂ $100 ಆಗದೇ ನಮಗೆ ಗೂಗಲ್ ಪಿನ್ನು ಬರೋಲ್ಲ ಮತ್ತು ಅಮೌಂಟು ಬರಲ್ವಂತೆ. ಇದು ನನಗೆ ಗೊತ್ತಿರೋ ವಿಷಯನ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ. ನನಗೇನು ಅಷ್ಟು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನನಗೆಷ್ಟು ಒಂದು 0.5% ಗೊತ್ತಾ, ಅದನ್ನು ನಿಮ್ಗೆ ಹೇಳ್ತಾಯಿದ್ದೀನಿ. ಅದಕ್ಕೆ ಹೊಸ್ದಾಗಿ ಯಾರು ಓಪನ್ ಮಾಡ್ತೀರಾ ಮಾಡಿ, ನಿಮಗೇನು ಗೊತ್ತೈತೆ ಅದ್ರ ಬಗ್ಗೆ ವೀಡಿಯೋ ಮಾಡಿ, ಮತ್ತು ಬೇರೆ ವೀಡಿಯೋನು ಯಾವುದನ್ನು ಹಾಕೋಕ್ಕೆ ಹೋಗಬೇಡಿ. ಆಮೇಲೆ ಫ್ರೆಂಡ್ಸ್, ಏನು ಗೊತ್ತಾ, ಒಬ್ಬೊಬ್ಬರು ನೀರಿರುತ್ತೆ ಎಲ್ಲ ಏನೇನೋ ಒಂಥರ ವೀಡಿಯೋ ಮಾಡೋಕ್ಕೋಗಿ ಎಲ್ಲ ಬೀಳೋದು ಎದ್ದೇಳೋದು ಇದೆಲ್ಲ ಆಗುತ್ತೆ. ದಯವಿಟ್ಟು ಫ್ರೆಂಡ್ಸ್, ನೀವು ಏನೇ ರೀಲ್ಸ್ ಮಾಡಿ, ಏನೇ ವೀಡಿಯೋ ಮಾಡಿ, ಸ್ವಲ್ಪ ನೀರಿರೋ ಜಾಗಗಳಲ್ಲಿ ನೋಡ್ಕೊಂಡು ಮಾಡಿ. ಏನು ಗೊತ್ತಾ, ನಾವು ಆ ವ್ಯೂನ ತೋರ್ಸೋಕ್ಕೆ ಹೋಗಿ ನಮ್ಮ ಲೈಫ್ನ ಹಾಳು ಮಾಡ್ಕೋಬಾರ್ದಲ್ಲ. ಅದಕ್ಕೋಸ್ಕರ ಸ್ವಲ್ಪ ಜನ ಏನಾದರೂ ನೀರು ಮತ್ತು ರೋಡಲ್ಲಿ ನೋಡಿದ್ದೀರಾ ಫ್ರೆಂಡ್ಸ್, ರೋಡಲ್ಲೂ ಸ್ವಲ್ಪ ಜನ ಇದು ಮಾಡ್ತಾಯಿರ್ತಾರೆ. ಅದಕ್ಕೆ ದಯವಿಟ್ಟು ನೀವು ನಾವೇನೇ ವೀಡಿಯೋ ಮಾಡಲಿ ಫ್ರೆಂಡ್ಸ್, ಅದನ್ನು ಹಿಂದೆ ಮುಂದೆ ನೋಡಿಕೊಂಡು, ಮತ್ತು ಯಾವ ಜಾಗದಲ್ಲಿ ಮಾಡ್ತಾಯಿದ್ವಿ, ನಾವು ಯಾವ ಥರ ಮಾಡ್ತಾಯಿದ್ವಿ ಅನ್ನೋದನ್ನ ನೋಡಿ ಫ್ರೆಂಡ್ಸ್. ಇವಾಗ ಫಿಲಮ್ ಆಕ್ಟ್ರಸ್ಗಳು ಮತ್ತು ಸೀರಿಯಲ್ ಆಕ್ಟ್ರಸ್ಗಳೆಲ್ಲ ಯೂಟ್ಯೂಬಿಗೆ ಬಂದರೆ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನನಗೆ ನನ್ನ ಫೇವ್ರೆಟ್ ಹೀರೋಯಿನ್ ಬಂದು ಸುಧಾರಾಣಿ ಮೇಡಮು. ಯಾವಾಗ ನಾನು ಚಿಕ್ಕದ್ರಿಂದಲೂ ಸುಧಾರಾಣಿ ಮತ್ತು ಭವ್ಯ ನನ್ನ ಫೇವ್ರೆಟ್ ಹೀರೋಯಿನ್. ಆವಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಈಗಲೂ ಅವರೇ ಅಂದ್ಕೊಳ್ಳಿ. ಈಗ ನೋಡಿ, ಅವರೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದಾರೆ. ಅವರು ಫ್ರೆಂಡ್ಸ್ ನೋಡಿದ್ದೀರಾ, ಎಲ್ಲನೂ ನಮ್ಮ ಥರನೇ ಸಿಂಪಲ್ಲಾಗಿ ಮಾತಾಡ್ತಾರೆ. ಅವರು ಏನು ಗಿಡಗಳಿಗೆ ನೀರು ಹಾಕೋದು ನಮ್ಮ ಥರನೇ ನಾರ್ಮಲ್ ತೋರಿಸ್ತಾರೆ ಫ್ರೆಂಡ್ಸ್. ಅವ್ರು ಏನು ಬೇಕಾದರೂ ಮಾತಾಡ್ಬೋದು, ಏನೇನು ಅದು ಇದು ವೀಡಿಯೋನೆಲ್ಲ ಹಾಕ್ಬೋದು. ಅವ್ರು ಎಷ್ಟು ದೊಡ್ಡ ಸ್ಟಾರು ಆದ್ರೂ ಸೇಮ್ ಟು ಸೇಮ್ ಫ್ರೆಂಡ್ಸ್, ನಾರ್ಮಲಾಗಿ ನಾವು ಯಾವ ಥರ ಏನು ಮಾಡ್ತಾಯಿದ್ದೀನಿ, ಏನು ಅಡುಗೆ ಮಾಡ್ತಾಯಿದ್ದೀನಿ, ಏನು ಗಿಡಕ್ಕೆ ನೀರು ಹಾಕ್ತೆ ಎಲ್ಲನೂ ನಿನ್ನೆ ನೋಡಿದ್ರೆ ಅವ್ರದ್ದೊಂದು ವೀಡಿಯೋನ, ನಾನು ಫುಲ್ ವೀಡಿಯೋನ ಅವ್ರದ್ದು ನೋಡಿದ್ದೀನಿ. ನನಗೆ ಅವ್ರ ವೀಡಿಯೋ ತುಂಬಾ ಇಷ್ಟ ಆಯಿತು. ಎಷ್ಟೊಂದು ಜನ ಅವ್ರಿಗೆ ಕಮೆಂಟ್ ಹಾಕಿದ್ದಾರೆ ಗೊತ್ತಾ, ನಾನು ಸಹ ಕಮೆಂಟ್ ಹಾಕಿದ್ದೀನಿ. ಅವರು ನಾವು ಏನೇ ಕಮೆಂಟ್ ಹಾಕಿದ್ರು ರಿಪ್ಲೈ ಮಾಡ್ತಾರೆ. ಒಬ್ಬೊಬ್ಬರು ನಾವೇನಾದರೂ ಕಮೆಂಟ್ ಹಾಕಿದ್ರೆ ರಿಪ್ಲೈನೇ ಮಾಡಲ್ಲ, ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಸ್ವಲ್ಪ ಜನ. ಹಂಗಾಗಿ ನೋಡಿ, ಅವರು ನಾವೇನೇ ಹಾಕಲಿ ಮೇಡಮು ತಕ್ಷಣ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಅದೊಂದು ನನಗೆ ಖುಷಿ ಆಯಿತು. ಅದರಲ್ಲೇ ನಾವು ಚಿಕ್ಕದ್ರಿಂದ ಆನಂದ್ ಪಿಕ್ಚರು, ಮನಮೆಚ್ಚಿದ ಹುಡುಗಿ ಇದೆಲ್ಲನೂ ನೋಡ್ಕೊಂಡು ನಾವು ಬೆಳೆದವರು. ಅವ್ರ ಫಿಲಮ್ನ ನೋಡಿ, ಅವರು ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿತ್ತು ಅಲ್ವಾ? 21,000 ಅವ್ರಿಗೆ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇವಾಗೆ ಓಪನ್ ಮಾಡ್ಕೊಂಡಿರೋದೇನೋ ಅವರು. ಆದರೆ ಫ್ರೆಂಡ್ಸ್, ನಾನು ಅವ್ರದ್ದು ಯಾವ್ಯಾವುದಾದ್ರೂ ವೀಡಿಯೋ ನೋಡ್ತೀನಿ. ಅವರು ನೋಡಿ, ಎಷ್ಟು ದೊಡ್ಡ ಆಕ್ಟ್ರೆಸ್ ಆದ್ರೂ ಎಷ್ಟು ನಾರ್ಮಲ್ಲಾಗಿ ನಮ್ಮ ಥರನೇ ನೈಟಿ ಹಾಕ್ಕೊಂಡು, ನಮ್ಮ ಥರನೇ ನೈಟ್ ಡ್ರೆಸ್ ಹಾಕ್ಕೊಂಡು, ಯಾವ ಥರ ನೋಡಿ ಅವರು ಅಡುಗೆ ಮಾಡೋದ್ರಿಂದ ಹಿಡ್ದು ಮತ್ತು ಎಲ್ಲ. ಅವರು ನಿನ್ನೆ ಒಂದು ಬಾಂಧವ್ಯದ ಬಗ್ಗೆ ಒಂದು ವೀಡಿಯೋ ಮಾಡಿದರು, ಮನುಷ್ಯತ್ವದ ಬಗ್ಗೆ ಒಂದು ವೀಡಿಯೋ ಮಾಡಿದ್ದಾರೆ. ನಾರ್ಮಲ್ಲಾಗಿ ಹೇಳ್ತಾರೆ. ಅವರು ಒಂಥರ ಏನೋ ಬಿಲ್ಡಪ್ ತಗೊಂಡು ವೀಡಿಯೋ ನಾವು ಈ ಥರ ಮಾಡಿದ್ರೆ ಜನ ವೀಡಿಯೋ ನೋಡ್ತಾರೆ, ಆ ಥರ ಮಾಡಿದ್ರೆ ಜನ ವೀಡಿಯೋ ನೋಡ್ಬೋದೇನೋ ಅಂತ ಸ್ವಲ್ಪ ಜನ ಫ್ರೆಂಡ್ಸ್ ಹಂಗೆ ವೈಬ್ರೇಷನ್ ಮಾಡಿಬಿಡ್ತಾರೆ ಮೈಯೆಲ್ಲನೇ, ವೀಡಿಯೋ ಓಡ್ತವೆ ಮತ್ತು ಇದೆಲ್ಲ ಬರುತ್ತೆ ಅಂತ. ಆದರೆ ನೋಡಿದ್ದೀರಾ ಮೇಡಮ್ಮು ಯಾವುದೂ ಇಲ್ಲ, ಆರಾಮಾಗಿ ಫ್ರೆಂಡ್ಸ್ ಸೇಮ್ ಯಾವ ಥರ ನಾವು ಮಾಡ್ತೀವೋ ಅದೇ ಥರ ಅವರು ವೀಡಿಯೋನ ಮಾಡ್ತಾರೆ ಫ್ರೆಂಡ್ಸ್. ನನಗೆ ಅದಂತೂ ತುಂಬ ಇಷ್ಟ ಆಯಿತು. ನಾನು ಆವಾಗವಾಗ ಅವ್ರ ವೀಡಿಯೋನ ಟೈಮ್ ಇದ್ದಾಗೆಲ್ಲ ನೋಡ್ತಾ ಇರ್ತೀನಿ. ಮತ್ತು ಅವರು ನನ್ನ ಫೇವ್ರೆಟ್ ಹೀರೋಯಿನ್. ನಾನು ಸ್ಕೂಲ್ಗೆ ಹೋಗುವಾಗೆಲ್ಲ ಫ್ರೆಂಡ್ಸ್ ಅವ್ರದ್ದೇ ಫಿಲಮ್ಗಳು ನಾವು ಜಾಸ್ತಿ ನೋಡ್ತಾ ಇದ್ದಿದ್ದು. ಹಂಗಾಗಿ ನಾನು ಯಾವಾಗಾದರೂ ಅವ್ರದ್ದು ವೀಡಿಯೋ ನೋಡಿ ಕಮೆಂಟ್ ಹಾಕ್ತೀನಿ. ಆ ಕಮೆಂಟ್ಗೆ ಯಾವಾಗಾದ್ರೂ ಸರಿ ಫ್ರೆಂಡ್ಸ್ ರಿಪ್ಲೈ ಬಂದಿರುತ್ತೆ. ಹಂಗಾಗಿ ನಾನು ಒಂದು ಈ ಥರ ಹೇಳೋದು ಫ್ರೆಂಡ್ಸ್. ಯಾಕೆ ಗೊತ್ತಾ, ಹೊಸ ಯೂಟ್ಯೂಬರ್ಸ್ಗಳಿಗೆ ಏನು ಗೊತ್ತಾ, ಒಂದೊಂದು ಸಲ ಆ ಥರ ಬೀಳ್ತೀವಿ, ಇನ್ನೇನು ವ್ಯೂಸ್ ಆಗಬೇಕಂತ. ಆಮೇಲೆ ಫ್ರೆಂಡ್ಸ್, ಇನ್ನೂ ಒಂದು ನಾನು ರಿಯಲ್ ಸ್ಟೋರಿ ಹೇಳ್ತೀನಿ ಕೇಳಿ ನಿಮಗೆ. ನಾನು ಯಾವಾಗಲೂ ನನಗೆ ವ್ಯೂಸ್ ಬರಲಿ ಅಂತ ಪರದಾಡ್ಕೊಂಡು ಬೇರೆ ಬೇರೆ ಚೇಂಜ್ ಮಾಡೇ ಇಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ನೋಡೋಕ್ಕೆ ಇಷ್ಟ ಇರೋರು ಹೆಂಗಿದ್ರು ನೋಡ್ತಾರಲ್ಲ ಫ್ರೆಂಡ್ಸ್. ಈಗ ನೋಡಿ, ನಾವು ಯಾವುದಾದ್ರೂ ಒಂದು ವೀಡಿಯೋ ನೋಡಬೇಕು ಅಂದರೆ ಒಂದು 5 ನಿಮಿಷ ನೋಡ್ತೀವಿ ಸ್ಕಿಪ್ ಮಾಡ್ದಂಗೆ. ಅದರಲ್ಲಿ ಏನಾಯ್ತಪ್ಪ ಸ್ಟೋರಿ ಅಂತ. ಹಂಗೆ ಫ್ರೆಂಡ್ಸ್, ಎಷ್ಟೊಂದು ಜನ ನೋಡೋರು ನೋಡ್ತಾರೆ.
ಆಮೇಲೆ ನೋಡಿ ಇವರು ಮಂಡ್ಯ ಇವರು ಕೆಂಪರಾಜು ಅಂತ ಕೆಂಪರಾಜು ಅವ್ರ ವೀಡಿಯೋನ ನಾನು ತುಂಬ ನೋಡ್ತೀನಿ. ಯಾಕಂದರೆ ಅದು ನನಗೆ ಫ್ರೆಂಡ್ಸ್, ನಾನು ಹಳ್ಳಿಯಿಂದ ಬಂದಳೆ, ಆದರೆ ನನಗೆ ಹಳ್ಳೀಲಿ ಅವ್ರದ್ದು ಗಿಡ ಮರ ಅದೆಲ್ಲ ತೋರಿಸಲ್ಲ, ಅದು ತುಂಬ ಇಷ್ಟ. ಇನ್ನು ಮೊನ್ನೆ ನೋಡಿ ಅವ್ರದ್ದೊಂದು ವೀಡಿಯೋ ಫುಲ್ ವೈರಲ್ ಆಗಿತ್ತು, ದರ್ಶನ್ ಸರ್ ಜೊತೆ ಕಾಮಾಖ್ಯ ಟೆಂಪಲಲ್ಲಿ ಮತ್ತು ಫ್ಲೈಟಲ್ಲಿ ಜೊತೇಲಿ ಹೋಗಿರೋದು, ಅದೆಲ್ಲ ನೋಡಿ ಎಷ್ಟೊಂದು ವೈರಲ್ ಆಯಿತು. ಹಂಗೆ ಅವ್ರನ್ನ ಸ್ವಲ್ಪ ಜನ ಕೆಟ್ಟ ಕಮೆಂಟು ಹಾಕ್ತಾರೆ, ಒಳ್ಳೆ ಕಮೆಂಟು ಹಾಕ್ತಾರೆ, ಆದರೆ ಅವರು ಚೆನ್ನಾಗಿ ಮಾತಾಡ್ತಾರೆ ರಿಯಲ್ಲಾಗಿ. ಅವರು ಆ ಥರ ಏನಿಲ್ಲ, ಚೆನ್ನಾಗಿ ಮಾತಾಡಿಸ್ತಾರೆ. ಎಷ್ಟೊಂದು ಜನ ಹೋಗಿ ಅವ್ರನ್ನ ಮೀಟ್ ಮಾಡಿದ್ದಾರೆ. ಹಂಗೆ ನಾನು ಅವ್ರ ವೀಡಿಯೋನ ನೋಡ್ತೇನೆ. ನನಗೆ ಆ ಗಿಡ ಆ ಮರ ಹಳ್ಳಿ ವಾತಾವರಣ ಎಲ್ಲ ತುಂಬಾ ಇಷ್ಟ ಫ್ರೆಂಡ್ಸ್. ಹಂಗಾಗಿ ಅವ್ರ ವೀಡಿಯೋನು ನೋಡ್ತೀನಿ. ಎಷ್ಟೊಂದು ಜನದ ವೀಡಿಯೋ ನೋಡ್ತಾ ಇರ್ತೀನಿ. ಅಷ್ಟೊಂದು ನನಗೆ ಟೈಮ್ ಇರೋಲ್ಲ, ಇರೋ ಟೈಮಲ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ತೀನಿ. ಹಾಗಾಗಿ ಫ್ರೆಂಡ್ಸ್ ಇವತ್ತು ಇನ್ನು ಫ್ರೆಂಡ್ಸ್ ಎಲ್ಲ ಮುಗಿದು ಇನ್ನೇನು ನಾನು ಡ್ಯೂಟಿಗೆ ಹೊರಡಬೇಕು. ನಾನಿನ್ನೇನು ನಾಷ್ಟ ಮಸಾಲೆ ರೊಟ್ಟಿ ಮಾಡಿದೆ. ನನ್ನ ಡೈಲಿ ರೊಟೀನ್ ಇಷ್ಟೇ ಇರುತ್ತೆ ಫ್ರೆಂಡ್ಸ್. ಏನೋ ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನಿಸುತ್ತೆ, ಆಗ ನಾನೊಂದು ಸಿಂಪಲ್ಲಾಗಿ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.